ಜನನಿ ಅಮ್ಮ ಅರಮನೆಯ ರಾಜಾಂಗಣದಲ್ಲಿ ಬೃಹದಾಕಾರವಾದಂತಹ ಬಟ್ಟೆಯಲ್ಲಿ ಎಡಗಾಲಿನಿಂದಲೇ ಒಂದು ಚಂಡಾಟವನ್ನು ಆಡುತ್ತಿರುವಂತಹ ಸಂದರ್ಭ. ಮಗನೇ ಮಹೇಶ, ಮಗನೇ ಮಹೇಶ, ಬಾ ಕಂದ ಎಂಬಂತಹ ಆರ್ತನಾದವನ್ನು ಕೇಳಿ ಓಡಾಡಿಕೊಂಡು ಬಂದು ನೋಡುತ್ತೇನೆ. ತಾಯೇ, ಏನಮ್ಮ ಇದು? ಎಂದಿನ ಹಾಗೆಯಿಂದ ನೀನು ಕಾಣಿಸುತ್ತಾ ಇರು. ಎದರಿದಂತಹ ಕೂದಲೆಗಳು ಅಮ್ಮ, ಆ ನಿನ್ನ ಹಣೆಯಲ್ಲಿ ಸದಾ ಕಾಲ ರಾರಾಜಿಸುತ್ತಿದ್ದಂತಹ ಸಿಂಧೂರವೇ ಇಂದು ಅಳಿದು ಹೋಗಿದೆಯಲ್ಲಮ್ಮ. ತಾಯೇ, ಶ್ವೇತ ವಸ್ತ್ರಧಾರಿಯಾಗಿ ಕೈಗಳಲ್ಲಿರುವಂತಹ ಬಳೆಗಳೆಲ್ಲವೂ ಚೂರು ಚೂರಾಗಿ ಧರಾಶಾಹಿಯಾಗಿ ಬಿದ್ದಿವೆ. ತಾಯೇ, ಅಷ್ಟು ಮಾತ್ರವಲ್ಲ, ನಿನ್ನ ಕಣ್ಣೀರು ಧರೆಗೆ ಬೀಳುತ್ತಾ ಇದೆ. ತಾಯೇ, ಏನಾಯಿತು ತಂದೆ? ತಾಯಿ, ಕಷ್ಟ ಬಂತಲ್ಲ ಮಗನೇ. ಕಷ್ಟ ಬಂದದಾಗಿತ್ತೆ ಅಮ್ಮ. ಯಾರಿಂದಲಾಗಿ ಕಷ್ಟ ಅಮ್ಮ? ಆ ಕಪಟಿಯಾದಂತಹ ಹರಿಯೇ ಅಲ್ಲೋ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರೇ. ಅದನ್ನು ಬಿಟ್ಟು ನಾವು ಆರಾಧಿಸುವಂತಹ ಪ್ರಭು ಪರಮೇಶ್ವರನೇ. ತಾಯೇ, ಯಾರಿಂದಲಾಗಿ ಈ ಕಷ್ಟ ಬಂದದಕ್ಕಿದ್ದು ತಾಯಿ? ಸಮರ್ಥನಾಗಿರುವಂತಹ ನಿನ್ನ ಮಗ ಈ ಮಹಿಷನಿರುವಾಗ ಯಾಕೆ ತಾಯೇ ಈ ರೀತಿಯಾದಂತಹ ಚಿಂತೆ? ಸ್ವರ್ಗಲೋಕವು ಹಿರಿಯ ಭಾಗಿಗಳಾದ ನಮಗೆ ದಕ್ಕಬೇಕಾದ್ದು. ಹೌದು ತಾಯಿ. ಅದು ದೇವತೆಗಳ
ದಿನವಿದೆ. ಅದನ್ನು ವಶಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿನ್ನ ತಂದೆ ಸ್ವರ್ಗಕ್ಕೆ ದಾಳಿದ್ರು ಕಂದ. ಅಮ್ಮ, ಸ್ವರ್ಗಕ್ಕೆ ದಾಳಿ ಇದ್ದವರೇ ನಮ್ಮ ತಂದೆಯವರು. ಮುಂದಕ್ಕೆ ಏನಾಯ್ತಮ್ಮ ಕಂದ? ಅಮ್ಮ, ಹೋದಂತಹ ಸಂದರ್ಭದಲ್ಲಿ ಯಾರೇ ಎದುರಾಳಿಕೆಯಾಗಿ ಬಂದರೂ ಲೆಕ್ಕಿಸದೆ ಹೊಡೆದು ಬಡಿದು ಸ್ವರ್ಗದ ಪೀಠವನ್ನೇ ಶೋಧಿಸಪಡಿಸಿಕೊಂಡ ಪಾಲಿಗೆ ಆಯ್ತಮ್ಮ. ಮತ್ತೆ ಯಾಕೆ ತಾಯಿ ಈ ರೀತಿಯ ದುಃಖವನ್ನು ಪಡಿತಾ ಇದ್ದೀಯೋ? ಶೋಣಿತಾಪುರದ ಮಹಾತಾಯಿ ಅಮ್ಮ ನೀನು. ನೀನು ನಗು ನಗುತ್ತಾ ಇರಬೇಕಮ್ಮ. ಯಾಕಮ್ಮ ಈ ರೀತಿಯಾದಂತಹ ದುಃಖ? ಕಂದ, ತಾಯಿ ಅಷ್ಟಕ್ಕೆ ಉಳಿಲ್ಲ ಮಗನೇ. ಮತ್ತೆ ಏನಾಯ್ತಮ್ಮ? ಸ್ವರ್ಗದ ಪೀಠದಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಅವನ ಒಬ್ಬ ಬಂದನಂತೆ. ನಿನ್ನ ತಂದೆ ಎದುರು ನಿಂದನಂತೆ. ತನ್ನ ರೆಕ್ಕೆಯಿಂದ ಬಡಿದು ನಿನ್ನ ತಂದೆಯನ್ನು ತಂದನಂತೆ ಮಗನೇ. ಜನನಿಯ ವಚನವನ್ ಪಾಲಿಸಿ ಮೈಯನ ನನ್ನ ತಂದೆಯವರು ಸ್ವರ್ಗಾಧೀನರಾದರೆ ತಾಯಿ. ಅಮ್ಮ, ಯಾಕಮ್ಮ? ಏನು ಕಾರಣ? ಹೇಗಾಯಿತು? ಯಾರಿಂದ ಆಯ್ತು? ಹೇಳಮ್ಮ, ಹೇಳು 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 ಹೇಳು. ಅಮ್ಮ, ವೈಶಾಖಿಗೆ ಲೆಕ್ಕವೆಲ್ಲಮ್ಮ. ಅಮ್ಮ, ಅಪ್ಪಣೆ ಕೊಟ್ಟೆ ಅಂತಾದ್ರೆ ಈ ಕ್ಷಣವೇ ಆ ದೇವತೆಗಳು ಸದಬಳಿತಾರಮ್ಮ. ಹೊರಡ್ತಾರೆ ಹೊರಡ್ತಾರೆ. ನುಡಿಗಿ ಮಾನಿನಿ ಮನದಿಯರು ಶವನಾದು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನೋಬರು ಬರುವ ಕೃತಗತಿಯ ಅನವರದ ಸುಮನಸರ ಪಕ್ಷದಿ ನಿನಗೆ ಬೇಡುವೆ ಒಂದು ವಿಧಿಯಲ್ಲಿ ಪಡೆದು ವರಗಳನ್ನು ತಲೆಯ ನಾಡಿದ ನುಡಿಗೆ ಮಾಲಿನಿ ಮನದಿಯರು ಶವನದು. ಸ್ವಲ್ಪ ಸಮಾಧಾನ ತಂದುಕೋ ಮಗನೇ. ಯಾಕಮ್ಮ? ಕಂದ, ಅಮ್ಮ, ನಿನ್ನ ಪೌರುಷದ ಮಾತನ್ನು ಕೇಳಿ ಮನಸ್ಸಿಗೆ ಸಮಾಧಾನ ಸಂತೋಷವಾಯಿತು. ಆ ದೇವತೆಗಳನ್ನು ಗೆಲ್ಲಬಹುದು. ಸಾಮರ್ಥ್ಯ ನನ್ನ ಮಗನಲ್ಲಿ
ಏನಾಯ್ತಮ್ಮ? ದೈವ ಬಲ ಸ್ವಲ್ಪ ಕಡಿಮೆ ಉಂಟು ಮಗನೇ. ಅಮ್ಮ, ಈಗ ನಮಗೆ ದೈವ ಬಲ ಕಡಿಮೆ ಆಗಿದೆ ಅಮ್ಮ. ಹೌದು ಮಗನೇ. ಅಮ್ಮ, ಯಾಕೆಂದ್ರೆ ಅವರ ಜೊತೆಯಲ್ಲಿ ಆ ಹರಿ ಬರ್ತಾನೆ. ಆದಂತಹ ಹರಿ ಆತರ ವಿಚಾರವನ್ನೇ ಬಿಡುತ್ತಾಯಿ. ನಾನೇನು ಮಾಡಬೇಕು ಹೇಳ್ತಾಯಿ? ಮಗನೇ, ಅಮ್ಮ, ದೊಡ್ಡ ಅರಣ್ಯವನ್ನು ಸೇರಿ ಅಜನನ್ನ ಭಜನೆಯ ಮೂಲಕ. ಅಮ್ಮ, ನಿನಗೆ ನಾನು ಇಷ್ಟು ಬೇಗ ಬೇಡವಾಗಿ ಹೋದಿನ ತಾಯಿ. ಮತ್ತೆ ಅರಣ್ಯಕ್ಕೆ ಹೋಗಲು ಹೇಳ್ತಾ ಇರುವೆ ಅಲ್ಲ ತಾಯಿ? ಅರಣ್ಯವನ್ನು ಸೇರಿ ಅಜನನ್ನ ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದು ಆಮೇಲೆ ಸ್ವರ್ಗಕ್ಕೆ ದಾಳಿ ಇಡಬೇಕು. ಒಳಿತಾಯ್ತು ತಾಯಿ. ನೀನು ಆಡಿದ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಂಡಿದ್ದೇನೆ. ಹಾಗಾದ್ರೆ ಅರಣ್ಯಕ್ಕೆ ಹೋಗಬೇಕು, ಅಜರನ್ನು ಭಜಿಸಬೇಕು. ಕಾಣುತ್ತೇವೆ. ಯಾಕಮ್ಮ? ಇದು ನಮ್ಮ ಹಿರಿಯವರಿಂದ ಬಂದದ್ದು. ಇದು ನಮ್ಮ ಪರಂಪರೆ ಮಗನೇ. ಇದನ್ನೊಂದು ಬಿಡಬಾರದು. ಯಾವುದು ತಾಯಿ? ಇದು ಅಮ್ಮ, ಬಂದ ಕಡಕ. ಇದು ನನ್ನ ತಂದೆಯವರು ಹಿಡಿತಿದ್ದ ಪಟ್ಟದ ಕತ್ತಿ. ಹೌದು ತಾಯಿ, ಇದನ್ನು ಸ್ವೀಕರಿಸು. ಇದನ್ನು ಸ್ವೀಕರಿಸಬೇಕಾದ್ರೆ ಮೊದಲಾಗಿ ನಿನ್ನ ಚರಣಗಳಿಗೆ ವಂದಿಸಿ ತದನಂತರ ಈ ಪಟ್ಟದ ಕತ್ತಿಯನ್ನು ಹಿಡಿತೇನೆ ತಾಯಿ. ಆಶೀರ್ವಾದವನ್ನು ಮಾಡುತ್ತಾರೆ. ಆದೀತು. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ಕಬಗೈವೆ ಎನ್ನುತ್ತಾಯ ತಾತನು ಜನಪದ ಕೈಗೊಂಡು ಪುಷ್ಕರ ಎದವಗಣದಲೆ ಬಳಿಕ ತಾಯಿಯಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇಳೆ. ನೇರವಾಗಿ ನಮ್ಮ ನಡೆ ಅರಣ್ಯದೆಡೆಗೆ ಅಲ್ಲಿ ಅಜನನ್ನು ಭಜಿಸಿದ್ದೇ ಆಯ್ತು. ಬೇಕಾದಂತಹ ವರಗಳನ್ನೇ ಆತನನ್ನು ಸಾಕ್ಷಾತ್ಕರಿಸುವ ಮೂಲಕವಾಗಿ ಪಡೆದಿದ್ದೇನೆ. ಮರಣವೇ ಬಾರದಂತಹ ವರವನ್ನು ಕೇಳಿದರೆ ಅಯೋನಿಜಿಯಿಂದ ಮರಣ ಎಂಬಂತಹ ವರವನ್ನು ದಯಪಾಲಿಸಿದ್ದಾನೆ. ಎಲ್ಲಿಯಾದರೂ ಉಂಟೆ ಬ್ರಹ್ಮದೇವ ಹೆಡ್ಡ. ಯಾಕೆ ಅಯೋನಿಜಿ ಕೇವಲ ಹಣ್ಣಪ್ಪಳಿಂದ ಈ ಮಹಿಷಾಕರಿಗೆ ಸೋಲಾಗುವುದು ಸಾಧ್ಯ ಉಂಟೆ. ಹಾಗಾದ್ರಿಂದ ಮರಣವೇ ಬಾರದಂತಹ ವರವನ್ನು ಪಡೆದ ಹಾಗಾಯಿತು. ಈ ಶುಭ ವಾರ್ತೆಯನ್ನು ತಿಳಿಸಬೇಕಾಗಿ ಶೋಣಿತ ಬರದೇ ತಾಳುತ್ತೇನೆ.
ವಿಳಾದಿ ದೈತ್ಯರಕ್ಕೆ ಆಳ್ಬೇಕು. ಒಂದು ಕಾಲದಲ್ಲಿ ಶೋಣಿತಾವರದಲ್ಲಿ ಆಳ್ವಿಕೆಯನ್ನು ಮಾಡಿದವರು. ಆದ್ರೆ ನಮ್ಮ ಮನಸ್ಸು ಅಲ್ಲಿ ನಿಲ್ಲಿಲ್ಲ. ನೇರವಾಗಿ ಒಮ್ಮೆ ಏರಬೇಕು ದೇವಲೋಕಕ್ಕೆ ಹೋದೆವು. ದೇವತೆಗಳನ್ನೆಲ್ಲ ಬಡಿದಾಡಿಸಿದೆವು. ನಮ್ಮದಾದಂತ ಅಧಿಕಾರವನ್ನು ಸ್ಥಾಪಿಸಿದೆವು. ಅದರಲ್ಲಿ ಕೊನೆಯವರೆಗೆ ನಮಗೆ ಉಳಿಯೋದಕ್ಕಾಗ್ಲಿಲ್ಲ. ಸೂರಪ್ಪ ದೂರ ನಿಂತ ಹರಿಯಲ್ಲಿ ಹರಿ ಬಂದು ನಮ್ಮ ಅಂಗಾಂಗಗಳನ್ನೆಲ್ಲ ಈ ರೀತಿಯಾಗಿಸಿದ್ದಾನೆ. ಇದಕ್ಕೊಂದು ಪರಿಹಾರ ಇಲ್ಲ. ಈಗ ಒಂದು ಹೊಸ ವರ್ತಮಾನವನ್ನು ಕೇಳಿ ಬರೆದುಕೊಂಡಿದ್ದೇನೆ. ಶೋಣಿತಾಪುರದಲ್ಲಿ ಮಾಯನಿಗೆ ಮಗನಾಗಿ ಮಹಿಷನೋಡು ಹುಟ್ಟಿದಷ್ಟೆಲ್ಲ ನಾಡನ್ನು ಬಿಟ್ಟು ಕಾಡನ್ನು ಸೇರಿ ನಮ್ಮನಿಂದ ಬೇಕಾದ ವರಗಳನ್ನು ಬರೆದಿದ್ದಾನಂತೆ. ನಮ್ಮ ಕಷ್ಟದ ವಿಚಾರವನ್ನು ಆತನಲ್ಲಿ ಹೇಳಿದ್ರೆ ಏನಾದ್ರೂ ಪರಿಹಾರ ಸಿಗಬಹುದು. ಭಯ ಆಗ್ತದೆ. ಯಾರು ಕೂಡ ಭಯ ಮಾಡಬೇಡಿ. ವಿಶೇಷವಾದಂತಹ ಸ್ವರ ಈ ಪರಿಸರದಲ್ಲಿ ಇದುವರೆಗೆ ಕೇಳಲಿಲ್ಲ. ಏನದು ಸ್ವರ ಕೇಳಿದ್ರೆ ಆಗುದಿಲ್ಲ. ಅದೇನ ಬೇರೆ ಏನಾದ್ರು ಕುಡಿಲಿಕ್ಕೆ? ಯಾವುದು ರಾಯಲ್ಲ. ಹೇಗೆ ಈಗ ನೀವು ಇಲ್ಲಿಗೆ ಬಂದದ್ದು ಕುಡಿಲಿಕ್ಕೆ? ಈ ಊರಿನದ್ದು ಸಿಗ್ತದ ಅಂತ. ಯಾರು ಕೂಡ ಬೆದರದಿರಿ. ಹೆದರುವಂತಹ ಅವಶ್ಯಕತೆ ಇಲ್ಲ. ಇತ್ತ ಕಡೆಗೆ ಬನ್ನಿ. ಈಗ ಬನ್ನಿ. ಎಲ್ಲ ಉಚಿತ. ಯಾವುದು ಎಲ್ಲ ಉಚಿತ. ನಿಮ್ಮ ಗುರುತರವಾದಂತಹ ಪತ್ರವೊಂದನ್ನು ಹಿಡಿದುಕೊಂಡು ಬಂದ್ರೆ ಸಾಕು, ಎಲ್ಲವೂ ಕೂಡ ಉಚಿತ. ಅಲ್ಲಿ ಶೋಧನೆಯವರು ಇರುವುದರಿಂದಲೇ ನಿಮ್ಮನ್ನು ಇಲ್ಲಿಗೆ ಬಿಟ್ಟದ್ದು. ಏನದು ನೀನು ಇರ್ತಿದ್ರೆ ಅವರ ಅವಶ್ಯಕತೆ ಇರಲಿಲ್ಲ. ಅವರ ಬದಲಿಗೆ ನೀವು ಹೇಳುತ್ತೀಗ ಯಾಕೆ? ಯಾರು ನೀವು? ನಿಮ್ಮನ್ನು ದಿಟ್ಟಿಸಿ ನೋಡಿದ್ರೆ ಒಬ್ಬರಿಗೆ ಕೈ ಇಲ್ಲ, ಒಬ್ಬರಿಗೆ ಕಾಲಿಲ್ಲ, ಅವನಿಗೆ ಕಿವಿ ಇಲ್ಲ, ಅವನಿಗೆ ತಲೆ ಇಲ್ಲ. ಈಗ ನೀವು ಎಲ್ಲಿಂದ ಬಂದಿರಿ? ಯಾಕೆ ಬಂದಿರಿ? ಹೇಗೆ ಬಂದಿರಿ? ಯಾರು ನೀವು?
ಅದು ಏನದು ಲಾಲಿ ಪಾಪು ಎಂತದದು? ಅದು ಲಾಲಿ ಏ? ಲಾಲಿ 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 ಪಾಪು ಎಂತದು? ಲಾಲಿಪುದಾದರೆ ಲಾಲಿಸುವುದಾದರೆ ಆಲಿಸು ಕೇಳಿಸು ಕೇಳ್ತಿದ್ದೆ ಮಾತ್ರ. ಯಾರು? ನೀನು ನಾನು ಹಾ, ನಾನು ಕೇಳುವಂತವನಾದ್ರೆ ನಾನು ಹೇಳುವಂತನಾಗ್ತೇನೆ. ಹೇಳುವನ್ನಾತ್ಮ. ಇವನಿಗೇನು ಅವಸರ? ಬೇಗ ಅವಸರ ಇರ್ತದೆ. ಹೇಳಿ ಮುಗಿಸೇವು. ಎಷ್ಟು ತಡೆ ಆದ್ರೂ ತೊಂದರೆ ಇಲ್ಲ. ನಾವೆಲ್ಲ ಸಿದ್ಧರಾಗಿ ಬಂದವರು. ಹೌದಲ್ವೇ? ಮತ್ತೆ ಮತ್ತೆ ಯಾಕೆ ನೀನು ಹೇಳುವಂತವನಾದ್ರೆ ನಾನು ಕೇಳುವಂತ ನಿನ್ನ ಆತಿಥ್ಯದಿಂದ ನಾವೆಲ್ಲರೂ ಸಂತೋಷಗೊಂಡವರಿದ್ದೇವೆ. ಇಲ್ಲಿಗೆ ಬರುವಾಗ ಇಷ್ಟು ಆತಿಥ್ಯ ಸಿಗ್ತದಂತೆ ಇದೇ ನಾನು ಮೊದಲು ನೋಡಿದ್ದು. ಹೌದೇ? ಹೌದಾ? ಹಾಗಾದ್ರೆ ಇದಕ್ಕಿಂತ ಮೊದಲು ನೀನು ಇಲ್ಲಿಗೆ ಬಂದವನ? ಬಂದಿದ್ದಾನೆ. ಹೌದೇ? ಈ ಸಭೆ ಎಲ್ಲ ಏನು ಸಭೆ? ಎಲ್ಲೆಲ್ಲಿ ಅವರೆಲ್ಲ ನಮ್ಮದಾದಂತಹ ಶೋಣಿತಾಪುರ ನೋಡು ಒಮ್ಮೆ. ನಮ್ಮವರೆಲ್ಲ ಸೇರಿದ್ದಾರೆ ಕೂಡ ನಮ್ಮವರೇ. ನಾಡಿನಿಂದ ಬಂದು ಇಲ್ಲೇ ಸೇರಿಕೊಂಡಿದ್ದಾರೆ. ನಿನ್ನ ಸಭೆಯಲ್ಲಿ ಎಲ್ಲರೂ ಇದ್ದಾರೆ. ಆದ್ರೆ ಇನ್ನಲ್ಲಿರುವಂತ ಸಂಶಯ ನಾವು ಯಾರು? ನೀವು ಯಾರು, ಏನು, ಎಲ್ಲಿಂದ, ಹೇಗೆ? ನಾನೇ ಶಂಕಾಸುರ. ಓ, ನೀವೀಗ ಶಂಕಾಸುರನ? ಯಾವ್ದು? ನಾನು ಭೂತದಲ್ಲ, ಮತ್ತೆ ಶಂಕಾಸುರ. ಶಂಕಾಸುರ. ಹಾ. ಅವ ಹಾ. ದುರ್ಗಾಸುರ. ಇವ ದುರ್ಗಾಸುರ. ಹಾ. ಹಾ. ಚಾಮರಾಸುರ. ಯಾರು ಅವನ? ಹೌದು. ಚಾಮರಾಸುರ. ಹೌದು. ಅವರಿಗೆ ಬೀಸುದೊಂದೇ ಕೆಲಸ. ಬೀಸುದೆಂದು ಆಗಿನಿಂದ ಗಾಳಿ ಬರ್ತಿರೋದು ಅವಂದೇ. ಅವ ಚಿಪ್ಸುಕ್. ಏನದು? ಚಿಪ್ಸು ಚಿಪ್ಸು. ಚಿಪ್ಸು ಚಿಪ್ಸು. ಏನದು? ಚಿಪ್ಸು ಕಾಸುರ. ಚಿಪ್ಸು ಖಾರ. ಖಾರ ಅಲ್ಲ, ಅದು ಬಾಳೆಹಣ್ಣಿನದು. ಯಾವುದು? ಸಿಹಿ. ಮತ್ತೆ ಚಿಪ್ಸು ಖಾರ ಅಂತ ಹೇಳ್ತಾ ಚಿಪ್ಸು ಕಾಸುರ. ಚಿಪ್ಸು ಕಾಸುರ. ಹೌದು. ಹೌದೇ? ಇಲ್ಲಿ ಅದಕ್ಕೆ ಭಾರಿ ಹೆಸರುವಾಸಿ ಅಲ್ವ ಇಲ್ಲಿ? ಮತ್ತೆ ಅವನಿಂದ ಬೀಡ. ಬೀಡ ಅಲ್ಲ, ಮತ್ತೆ ಬೀಡ ಬೀಡ. ಬಿಡಲಾಸುರ. ಅವ್ರು ಇಲ್ಲಿ ಕುಳಿತವ್ರ ಹತ್ರ ಯಾರ ಹತ್ರ ಗೆಲ್ಲಿಕ್ಕಿಲ್ಲ ಅಂತ ಹೇಳಿ. ಮತ್ತೆ ಬಿಡಲಾಸುರ. ಬಿಡಲಾಸುರ. ಶಂಕಾಸುರ, ದುರ್ಗಾಸುರ, ಚಿಕ್ಷುಗಾಸುರ, ಬಿಡಲಾಸುರ. ಇವರನ್ನೆಲ್ಲ ಸೇರಿಸಿಕೊಂಡು ಬಂದಿದ್ದೇನೆ ಇಲ್ಲಿಗೆ. ಈಗ ಇಲ್ಲಿಗೆ ಬರುವುದಕ್ಕೆ ಕಾರಣವಾದ್ರೆ ಏನು? ಕಾರಣ ಉಂಟು. ಏನಂತೆ? ನಮ್ಮ ಪರಿಸ್ಥಿತಿ ಹೀಗೆ ಯಾಕೆ ಆಯ್ತು, ಯಾರಿಂದ ಆಯ್ತು ಅವ ಹೇಳ್ತಾನೆ. ಅಲ್ಲ, ನೀವು ಹೇಳಿದ್ರು ತಾನೆ ನನಗೆ ಗೊತ್ತಾಗುವುದು. ಹೌದು, ನೀನಮ್ಮ ಹೇಳು. ಯಾರು ಇವ ಹೇಳ್ತಾನೆ? ಇದೇ ಶೋಣಿತಾಪುರವನ್ನು ಆಳಿಕೊಟ್ಟಿದ್ದಂತಹ ಶಂಕದುರ್ಗ ಅಧ್ಯಕ್ಷರು ಇಲ್ಲೇ ಇರುವುದು ಸರಿಯಲ್ಲ. ಒಮ್ಮೆ ಸುರ್ಕೊಳ್ಳಕೊಂಡು ಏರಬೇಕು, ಅಲ್ಲಿ ಅಧಿಕಾರವನ್ನು ಪಡೆಯಬೇಕೆಂಬ ಆಸೆ ಹುಟ್ಟಿದಯ್ಯ. ನೇರವಾಗಿ ಸ್ವರ್ಗಕ್ಕೆ ದಾಳಿಯಲ್ಲಿದ್ದೆವು. ಅಲ್ಲಿಗೆ ಹೋದ್ರೆ ಅಲ್ವೇ? ಹೌದಯ್ಯ. ಇಂದ್ರಾದಿ ಸುಮಂತ್ರನನ್ನು ಪಡೆದೋಡಿಸಿ ಜಾತಿ ಮಕ್ಕಳು ಆಗಿರ್ಬೇಕು. ಮತ್ತೆ ಅಲ್ಲಿ ಅಧಿಕಾರವನ್ನು ಪಡೆದವಯ್ಯ. ಯಾರು ನೀವು? ಹೌದು. ಸಂತೋಷ ಆಯ್ತು. ಅವನಲ್ಲಿ ಗೊತ್ತಾಗಿಲ್ಲ ಯಾವುದು? ಜಾತಿ ಮಕ್ಕಳು ಅಂತೇಳಿ. ಇಲ್ಲಿ ಬಾ. ನೋಡಿ, ಬಣ್ಣದಲ್ಲಿ ಗೊತ್ತಾಗುದಿಲ್ಲ. ದಿಕ್ಕಿ ನೋಡಿದ್ರೆ ಏನದು? ಅದೇ ಹಾ, ಅದು ನೈಜವನ್ನು ಹೋಗ್ಲಿಕ್ಕಿಲ್ಲ. ಯಾವ್ದು? 916. ಹೌದು. ದಿಕ್ಕಿದಾಗ ಸಿಗುತ್ತದೆ. ದಿಕ್ಕಿದಾಗ ಹಾ. ಯಾವ್ದು ಶಾಶ್ವತ. ಹಾ. ಬಿಳಿ ಆದ್ರೆ ಕಪ್ಪಾಗ್ತದೆ. ಕಪ್ಪಾದಿನ್ನು ಬಿಳಿ ಯಾವ್ದು ಸಾಧ್ಯ ಉಂಟು? ಕಪ್ಪಾಗ್ಲಿಕ್ಕೂ ಇಲ್ಲ. ನಿಜ. ಸರಿ, ಇವಾಗ ಮುಂದುವರಿಸ್ರಿ. ಅಯ್ಯೋ, ಸಿಕ್ಕಿದನ್ನ ಇಟ್ಟುಕೊಳ್ಳುವ ಭಾಗ್ಯ ಮಾತ್ರ ಇಲ್ಲದಾಗಿ ಹೋಯ್ತು ನಮಗೆ. ಯಾಕೆ ಏನಾಯ್ತು? ನಮ್ಮಲ್ಲಿ ಸೋತಂತ ಇಂದ್ರ ಸುಮ್ಮನೆ ಇರ್ಲಿಲ್ಲ. ಹಾ. ನೇರವಾಗಿ ಹರಿಯ ಬಳಿಗೆ ಹೋದ. ಹೌದೇ? ಕಾಳಗಕ್ಕೆ ಹರಿ ಬರ್ಲಿಲ್ಲ. ಮತ್ತೆ? ಆತನ ಕೈಯಲ್ಲಿದ್ದ ಚಕ್ರವನ್ನೇ ಕಳುಹಿಸಿದ. ಓಹೋ. ಪರಿಣಾಮ ನಾವೆಲ್ಲರೂ ಒಟ್ಟಾಗಿ ಚಕ್ರವನ್ನೇ ಜಯಿಸಿದೆವು. ಹಾ. ಒಂದೊಂದೇ ಅಂಗಗಳನ್ನೇ ಕಳೆದುಕೊಂಡೆವು. ಹಾ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಸ್ವರ್ಗವನ್ನು ಏರಬೇಕು, ಅಲ್ಲಿ ಅಧಿಕಾರವನ್ನು ಪಡೆಯಬೇಕೆಂಬ ಆಸೆ ಹುಟ್ಟಿದಯ್ಯ. ಅವಾಗ ಒಂದು ಹೊಸ ವಿಚಾರ ಕೇಳಿದಯ್ಯ. ಏನು? ಶೋಣಿತಾಪುರದಲ್ಲಿ ಮಾಯನಿಗೆ ಮಗನಾಗಿ ನೀನು ಹುಟ್ಟಿದ್ದೀ ಎಂಬುದಾಗಿ. ವಿಜಯವಾಣಿ ನಿನ್ನ ಪಾಲಿಗೆ ಬಂತ. ಹೌದಯ್ಯ. ಹುಟ್ಟಿದ ಮಾತ್ರ ಅಲ್ಲ, ನಾಡನ್ನು ಬಿಟ್ಟು ಕಾಡನ್ನು ಸೇರಿ ಬ್ರಹ್ಮನಿಂದ ಬೇಕಾದ ವರಗಳನ್ನು ಪಡೆದು ತಾನು ತಾನಾಗಿ ಮೆರೆಯುತ್ತಾ ಇದ್ದ ನಮ್ಮ ವಾರ್ತೆಯನ್ನು ಕೇಳಿದವಯ್ಯ. ನಮ್ಮ ಕಷ್ಟದ ವಿಚಾರ ಉಂಟು, ನಿನ್ನಲ್ಲಿ ಹೇಳಿಕೊಂಡ್ರೆ ಏನಾದ್ರೂ ಪರಿಹಾರ ಸಿಕ್ಕವರಿಗೆ ಬಂದಿದ್ದೇವೆ. ಎಲ್ಲಿಯಾದ್ರೂ ಉಂಟೆ ನಿಮಗೆ ಅನ್ಯಾಯವಾದದ್ದು, ನೀವು ಸಂಕಲೋಕಕ್ಕೆ ಹೋದದ್ದು, ನೀವು ಸೋತವರು. ಆದ ಮೇಲೆ ನೀವೇ ಅವರನ್ನು ಎದುರಿಸಬೇಕಾಗಿದೆ ಹೊರತಾಗಿ ನೀವು ಇಲ್ಲಿಯವರೆಗೆ ನನ್ನ ಬಳಿ ಹಾಗೆ ಅಲ್ಲ, ನಮ್ಮ ಕೈಕಾಲುಗಳನ್ನು ಮೋಸದಿಂದ